ಕರಡಿ ಇಲ್ಲಿ ಬೆಳಗ್ಗೆ ಟೈಮು ಓಡಾಡ್ತಲೇ ಇರ್ತವೆ. ನೀವು ವಾಕ್ ಬರೋದು ವಯಸ್ಸಾದರು ಎಷ್ಟೊತ್ತಿದ್ರು ಸ್ವಲ್ಪ ಲೇಟಾಗೆ ಬರಬೇಕು. ಲೇಟಾಗಿ 7 ಗಂಟೆ ಮೇಲೆ 7 ಗಂಟೆ ಮೇಲೆ ಬರಬೇಕು ಆದಷ್ಟು ಬೇಗ. ಮಳೆಗಾಲದಾಗ ಲೇಟ್ ಆಗ್ಬಿಡ್ತಾವೆ. ಎಲ್ಲಾರ ಅಲ್ಲೆಲ್ಲಾರ ಮಳೆ ಬಂತು ಅಂತೇಳಿ ನಿಂತ್ಕೊಂಡು ನೀವು ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತವೆ. ನೀವು ಹುಷಾರಾಗಿ ನೋಡ್ಕೊಂಡು ಬರಬೇಕು. ಇಲ್ಲೇ ಇದೇ ರೋಡ್ ಜಾಸ್ತಿ, ಇಲ್ಲಿಂದಲೇ ಬರುತ್ತೆ. ಇಲ್ಲಿ ಹತ್ತಿ ಮೇಕ್ ಇಲ್ಲಿಗೆ ಹೋಗುತ್ತೆ. ಆ ಕಡೆ ಇರುತ್ತೆ. ಹೌದು, ಇಲ್ಲೆಲ್ಲ ಆ ಕಡೆ ಎಲ್ಲ ಗುಡ್ಡದ ಹತ್ರ ಊರ್ ಪಕ್ಕಕ್ಕೆಲ್ಲ ಬರುತ್ತೆ. ಸ್ಕೂಲ್ ಪಕ್ಕಕ್ಕೂ ಬರ್ತವೆ ಇಷ್ಟೊತ್ನಾಗ್ಲೂ. ಆದ್ರೂ ಎಚ್ಚರಿಕೆಯಾಗಿರ್ಬೇಕು. ಜೈ ಶ್ರೀರಾಮ್. ನಮಸ್ತೆ ಬಂಧುಗಳೇ. ಕಳೆದ ಬಾರಿ ನಾನು ಕರಡಿಗಳ ಅನುಭವಗಳನ್ನ ನಾನು ನಿಮ್ಮ ಹತ್ರ ಹೇಳಿದ್ದೆ. ಆದರೆ ಈ ಬಾರಿ ನಾನು ಒಬ್ಬನೇ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಅನಿಸುತ್ತೆ. ಈ ಬಾರಿ ನನ್ನೊಟ್ಟಿಗೆ ಮಂಜಣ್ಣ ಅವರು ಇದ್ದಾರೆ. ಅವರು ನನ್ನ ಜೊತೆನೇ ವಾಕ್ ಬರೋರು. ಮುಂಚೆ ಸದ್ಯ ಈ ಕರಡಿ ಕಾಡ್ತಿಂದ ನಾವು ಈ ಕಡೆ ಬರ್ತಾ ಇಲ್ಲ. ಅವ್ರು ಇವತ್ತು ಅಪರೂಪಕ್ಕೆ ನಮಗೆ ಇವತ್ತು ಸಿಕ್ಕಿದ್ದಾರೆ. ಅವರೇ ಈ ಅನುಭವಗಳ ಕರಡಿ ಅನುಭವಗಳ ಬಗ್ಗೆ ಮಾತಾಡ್ತಾರೆ. ಅವರು ಸಹಿತ ನನ್ನೊಟ್ಟಿಗಿದ್ರು. ಅವರ ಕೆಲವು ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೋತಿದ್ದಾರೆ. ಮಂಜಣ್ಣ ಶುರು ಮಾಡ್ರಿ. ನಾವು ವಾಕ್ ಹೋಗಿ ಬೆಳಿಗ್ಗೆ 5:15 5:45 ಹೋಗ್ತೀವಿ. ಅಲ್ಲಿಂದ ಬರ್ತಾ ವಾಪಸ್ ಬರ್ಬೇಕಾದ್ರೆ ಇಲ್ಲ ಈ ಕಡೆಯಿಂದ ಬಂತು ಕರಡಿ. ನಾವು ಇಲ್ಲೇ ಇದ್ದೀವಿ. ಅಷ್ಟೊತ್ತಿಗೆ ಕರಡಿ ಮೇಲ್ ಬಂದ್ಬಿಡ್ತು. ನಾವು ಅಲ್ಲೇ ನಿಂತ್ಕೊಂಡು ಅಷ್ಟೇ. ಅದು ಆ ಕಡೆಯಿಂದ ಹೋಗಿ ಇದ್ರ ಹತ್ರ ಎಂಥದ್ದು ಸಮುದಾಯ ಭವನದ ಹತ್ರ ಹೋಗಿ ನಿಂತ್ಕೊಂಡು ಮತ್ತು ಅಲ್ಲಿಂದ ಆ ಕಡೆ ಹಿಂದ್ಗಡೆ ಒಂದು ರೂಮ್ ಇದೆ, ಅಡುಗೆ ಕೋಣೆ. ಆ ಕೋಣೆ ಒಳಗೆ ಹೋಯ್ತು. ಆಮೇಲೆ ಅದು ಮುಂದೆ ಗುಡ್ಡದ ಮೇಲೆ ಹೋಯ್ತು ಎಲ್ಲ. ಹಿಂಗೆ ಅದಾದ್ಮೇಲೆ ಹಿಂಗೆ ಸಿಗ್ತಲೇ ಇರ್ತವೆ. ಇವು 6ರಿಂದ 7 ಗಂಟೆ ಒಳಗೆ ಇಲ್ಲಿ ಬರ್ತಲೇ ಇರ್ತವೆ. ದಿವಸ ಓಡಾಡ್ತಲೇ ಇರ್ತವೆ ಇದೇ ಜಾಗದಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ನಾನು ಮಂಜಣ್ಣವರು ಏನ್ ಮಾಡ್ತಿದ್ವಿ, ಒಟ್ಟಿಗೆ ಹೋಗ್ತಾ ಇದ್ವಿ ನಡ್ಕೊಂಡು. ಏನಾಯ್ತು ಅಂದ್ರೆ ಪರಸ್ಪರ ನಾನು ಮಂಜಣ್ಣವರು ಮಾತಾಡ್ಕೊಂಡು ಹೋಗ್ತಿದ್ವಿ. ಅದೇನಾಯ್ತು, ನಾವು ಗುಡ್ಡ ಈಗ 2 ಗುಡ್ಡ ಇದೆ ಅಂದ್ರೆ ನಾವು ಗುಡ್ಡದ ಸೆಂಟ್ರಲ್ ಇರೋ ರೋಡಲ್ಲಿ ಇದೀವಿ. ನಾವು ಈ ಕಡೆಯಿಂದ ಹೋಗುವಾಗ ಗುಡ್ಡದ ಆಚೆ ಕಡೆ ಕರಡಿ ಇತ್ತು. ಅದೇನ್ ಮಾಡ್ತು, ನಾವು ಮಾತಾಡ್ಕೊಂಡಿರೋ ಸೌಂಡಿಗೆ ಅಲ್ಲೇ ಒಂದು ಗಿಡದ ಅಡಿಲಿ ಬಚ್ಚಿಕೊಂಡ್ಬಿಡ್ತು. ನಾವು ಮಾತಾಡ್ಕೊಂಡು ನಮ್ಮ ಪಾಡಿಗೆ ನಾವು ಮುಂದೆ ಹೋದ್ವಿ. ಆ ಗುಡ್ಡದಿಂದ ಸ್ವಲ್ಪ ಮುಂದೆ ಪಾಸ್ ಆದ ತಕ್ಷಣ ಅದು ಸೌಂಡ್ ಮಾಡ್ತು, ಗುಡ್ರು ಅಂತ ಸೌಂಡ್ ಮಾಡ್ತು. ಅವಾಗ ಏನಂತ ನೋಡಿದ್ರೆ ಈ ಕರಡಿ ನಮಗೆ ಗೊತ್ತಾಗಲಿಲ್ಲ ಏನಂತ ಫಸ್ಟ್ಗೆ. ಆಮೇಲೆ ನಾವು ಸ್ವಲ್ಪ ದೂರ ಹೋಗಿದ್ವಿ ಹೆಂಗೋ ನಮ್ಮ ಅದೃಷ್ಟಕ್ಕೆ. ಅದು ಕರಡಿ ಸರಿಯಾದ ದೊಡ್ಡ ಗಂಡು ಕರಡಿ. ಸೊ ಸರಿಯಾಗಿತ್ತು ಮಾತ್ರ ಅದು. ಮತ್ತೆ ನಮ್ಮನ್ನು ನೋಡಿ ಮತ್ತೆ ರೋಡ್ ಕ್ರಾಸ್ ಮಾಡಿ, ಅದೇ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಈ ಕಾರಿಡಾರ್ ಅನ್ನಲ್ಲ ಅಲ್ಲಿ ಆ ಜಾಗದಲ್ಲಿ ಅದು ರೋಡ್ ಕ್ರಾಸ್ ಮಾಡಿ ನೆಕ್ಸ್ಟ್ ಆ ಗುಡ್ಡಕ್ಕೆ ಹೋಯ್ತು. ನಾವು ಸ್ವಲ್ಪ ಫಾಲೋ ಮಾಡಿದ್ವಿ. ಅದು ತಿರುಗಿ ಮತ್ತೆ ನಮ್ಮ ಕಡೆನೇ ಸ್ವಲ್ಪ ರೋರಿಂಗ್ ಮಾಡ್ತು. ಆಮೇಲೆ ನಮ್ಮ ಪಾಡಿಗೆ ನಾವು ಹೋಗ್ಬಿಟ್ವಿ. ಮತ್ತೆ ಎದ್ರಕಂಡು ನಾವು ಇದ್ದಿಬ್ರೇನೆ ಮತ್ತೆ ಎಲ್ಲೇ ಸರಿ ಆಗಲ್ಲ ಅಂತ ಹೋದ್ವಿ. ಆನಂತರ ಇನ್ನೊಂದು ಏನಂದ್ರೆ, ಒಮ್ಮೆ ಹಿಂಗೆ ನಾವು ವಾಕ್ ಮುಗಿಸ್ಕೊಂಡು ಈ ಥರ ಇದೇ ನಾವು ಇದೇನು ಈ ಪ್ಲೇಸ್ ಇದೆಯೋ ಇದೇ ಪ್ಲೇಸಲ್ಲೇ ವಾಕ್ ಮುಗಿಸ್ಕೊಂಡು ಈ ಥರ ಬರ್ತಾ ಇದ್ವಿ. ಇದು ಮಂಜಣ್ಣರ, ನಾನು ಮತ್ತು ಇನ್ನೊಬ್ರು ನಮ್ಮ ಜೊತೆಗಿದ್ರು, ಸ್ವಲ್ಪ ವಯಸ್ಸಾದಂಥವ್ರು. ಆ ಕಡೆಯಿಂದ ಒಂದು ಲೇಡಿ ವಾಕ್ಮ್ಯಾನ್ ಹಾಕ್ಕೊಂಡು ವಾಕ್ ಬರ್ತಾ ಇದ್ರು. ಅವಾಗ ಏನಾಯ್ತು, ನಾವು ಇಲ್ಲಿಂದ ಬರ್ತಿದ್ವಿ. ಕರಡಿ ಇದೇನು ಸೇತುವೆ ಇದೆ ಇಲ್ಲಿಂದ ಒಳಗಿಂದ ಹಿಂಗೆ ಬಂತು. ಹಿಂಗೆ ಬಂದಿದ್ದೆ ತಡ ಇಲ್ಲಿ ಕರಡಿ ನಮಗೆ ಕಾಣ್ತು. ನಾವು ಅಲ್ಲಿಂದ ಬರ್ತಿದ್ವಿ. ಆವಾಗ ಅವ್ರು ಮೇಡಮ್ ಬರ್ತಿದ್ರಲ್ಲ ಲೇಡೀಸು, ಅವರಿಗೆ ಮೇಡಮ್ ಕರಡಿ ಅಲ್ಲೇರಿ ಅಂತ ನಾವು ಕೇಳಿದ್ವಿ. ಅವಾಗ ಏನಾಯ್ತು, ಅವರು ವಾಕ್ಮ್ಯಾನ್ ಹಾಕೋದ್ರಿಂದ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರೇನು ಮಾಡ್ಕೊಂಡ್ರೆ ನಾನು ಹಿಂದೆ ಕರಡಿ ಐತಿ ಅಂತ ಅವ್ರೇನು ಮಾಡ್ರು, ಮುಂದಕ್ಕೆ ಓಡ್ ಬಂದ್ಬಿಟ್ರು. ನಾವು ಇಲ್ಲೇ ಇದೀವಿ. ಅವ್ರು ಏನು ಮಾಡಿ ಕರಡಿ ಹತ್ತೋದ್ರಕ್ಕೇ ಬಂದ್ಬಿಟ್ರು. ಅದು ಕರಡಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಕರಡಿನೇ ಕನ್ಫ್ಯೂಸ್ ಆಗಿ ಎತ್ಲಾಗ ಹೋಗ್ಬೇಕು ಅಂತ ಕರಡಿಗೆ ಗೊತ್ತಾಗಲಿಲ್ಲ. ಆಮೇಲೆ ಅದು ಹೆಂಗ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟು ಆ ಚೌಟ್ರಿ ಇದೆ, ಇಲ್ಲೇ ಎದುರುಗಡೆ ಚೌಟ್ರಿ ಇದೆ. ಆ ಚೌಟ್ರಿ ಹತ್ರ ಅಲ್ಲ ಸ್ವಲ್ಪ ಆಟಾಡಿ ಆಮೇಲೆ ನಂತರ ಅದು ಹೋಯ್ತು. ಇದು ನಮ್ಮ ಮತ್ತು ಮಂಜಣ್ಣವರ ಅಂತ ವಾಕ್ ಬರೋವಾಗಾದಂಥ ಘಟನೆ. ಈಗ ನಾನು ಒಬ್ಬನೇ ಮಾತಾಡೋದ್ರಿಂದ ಅದು ಉತ್ಪ್ರೇಕ್ಷೆ ಅನಿಸುತ್ತೆ. ಹಾಗಾಗಿ ನಾನು ಈ ವಿಚಾರನ ನಿಮ್ಮ ಮುಂದೆ, ಮಂಜಣ್ಣವ್ರು ಇವತ್ತು ನಮಗೆ ಅಪರೂಪಕ್ಕೆ ಸಿಕ್ಕಿದ್ದಾರೆ, ಹಾಗಾಗಿ ಅವ್ರ ಮುಂದೆನೇ ಈ ವಿಚಾರನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆದ್ರೆ ಇದುವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರನ್ನೂ ಕಡ್ದಿಲ್ಲ. ಆಮೇಲೆ ಇನ್ನೊಂದೇನಿದೆ, ಅಲ್ಲ ಬೇಕಾದಷ್ಟು ಇದಾವಲ್ಲ. ಕಿವುಡ ಅಂದ್ರೆ ಒಂದೇ ಇಲ್ಲಿ ಜಾಸ್ತಿ ಓಡಾಡ್ತಿರುತ್ತೆ. ಬೇರೆವು ಎಲ್ಲ ಮೇಲೆ ಹೋಗ್ತಲೇ ಇರ್ತಾವ. ನಾವು ಒಂದ್ಸರಿ 6-7 ಕರಡಿ ನೋಡಿದ್ವಿ ಮೇಲ್ ಗುಡ್ಡ ಹತ್ತದ. 6 ಕರಡಿ 7 ಕರಡಿ, ಆಮೇಲೆ ಮರಿ ಕರಡಿ ಒಂದೆರಡು ಇರ್ತಾವ. ಹೌದು. ಆಮೇಲೆ ಕಳೆದ ಬಾರಿ ಏನಾಯ್ತು ಅಂದ್ರೆ ಇದೇ ಸಮಯದಲ್ಲಿ ಕಳೆದ ಬಾರಿ ಏನಾಯ್ತು ಅಂದ್ರೆ ಕರಡಿಗಳ ಅವಳಿಗೆ ಬಾಳ ಆಗಿತ್ತು. ನಾವು ಅಟ್ ಎ ಟೈಮ್ ಒಂದೇ ಸರಿ 7 ಕರಡಿಗಳು ನೋಡಿದ್ವಿ. ನಾನು ಮಂಜಣ್ಣ ಆಮೇಲೆ ಇನ್ನೊಬ್ರು ನೋಡಿದ್ವಿ. ಅವಾಗ ಅದ ನಂತರ ಕರಡಿಗಳು ಅವಳಿಗೆ ಬಾಳ ಆಗಿತ್ತು. ಸಿಟಿ ಒಳಗೆಲ್ಲ ಬರ್ತಾ ಇದ್ವು. ಸಿಟಿ ಊರೊಳಗೆ ಸಂಜೆ ಆಗ್ತಿದ್ದಂಕಲ್ಲ ಸಿಟಿ ಒಳಗೆ ಇರವು. ಹಾಗಾಗಿ ಆಹಾರಕ್ಕೆ ಬರ್ತಾ ಇದ್ವು. ಆಮೇಲೆ ಏನಾಯ್ತು, ಕೊನೆಗೆ ಈ ಅರಣ್ಯ ಇಲಾಖೆಯಿಂದ ಬೋನ್ ಇಟ್ಟು ಹಿಡಿಯಕ್ ಸ್ಟಾರ್ಟ್ ಮಾಡಿದ್ರು. ಅದ್ರಲ್ಲಿ ಇದೇ ಸ್ಥಳದಲ್ಲಿ ಇಲ್ಲೇ ಒಂದನ್ನ ನಾವು ಹಿಡಿದು, ಆ ವಿಡಿಯೋನ ನೀವು ನೋಡ್ರಿ. ಈಗ ಹಾಕ್ತೀನಿ, ಆ ವಿಡಿಯೋನು ಹಾಕ್ತೀನಿ.
ಅದಕ್ಕೆ ಇನ್ನೇನ್ ಮಾಡ್ತಾರೆ ಏಪಿಕ್ಕುತ್ತೆ ಹೊರಕ್ ಬಂದ್ರೆ ಎಸಿಬಿದಿ. ಇಷ್ಟು ನಮ್ಮ ಮಂಜಣ್ಣರ ಕರಡಿ ಅನುಭವಗಳು. ನಾವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.